ಚಿಲ್ಲಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ನಿನ್ನ ಹತ್ರ ಅಮ್ಮ ಅಂತ ಕರೆಸ್ಕೊಳ್ಳೋ ಯೋಗ್ಯತೆ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನನಗೂ ನಿಮ್ಮನ್ನ ತಾತ ಅಂದ್ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ಡ್ಯಾಡಿ ಹೀಗೆ ನಿಶಬ್ದವಾಗಿ ಹೊರಟೋಗ್ತಾರೆ ಅಂತ ನನ್ನ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಅದು ಪರೋಕ್ಷವಾಗಿ ನಾನೇ ಕಾರಣ. ನನ್ನ ಅತಿಯಾದ ವಾತ್ಸಲ್ಯ, ಅತಿಯಾದ ನಂಬಿಕೆ, ಅತಿಯಾದ ಭರವಸೆ, ಅತಿಯಾದ ಆಸೆನೇ ನನ್ನ ದುಃಖ ಕಾರಣ ಆಗಿರೋದು. ಯಾಕಮ್ಮ ಏನೇನೋ ಮಾತಾಡ್ತಿದ್ದೀರಾ? ಹುಚ್ಚು ಮನಸ್ಸಿಗೆ ಲಗಾಮ್ ಹಾಕ್ತೆ ಓಡೋಗ್ಬಿಟ್ಟು ಕುದುರೆ ಕಣಿವೆಗೆ ಬಿದ್ಮೇಲೆ ಕಣ್ ತೆರೆಯೋ ಹಾಗಾಯ್ತು ನನ್ನ ಸ್ಥಿತಿ. ಇರೋ ಇಬ್ಬರು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಚೆನ್ನಾಗಿ ಬೆಳೆಸ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅಂತ ಹೀಗೆ ಏನೇನೋ ಕಲ್ಪನೆ ಕನಸುಗಳು. ನಾನು ಅಂದ್ಕೊಂಡಿದ್ದೆಲ್ಲ ಮಾಡಿದೆ. ಆದರೆ ಇವ್ರಿಗೆ ಅದ್ಯಾವುದೂ ಇಷ್ಟ ಇರಲಿಲ್ಲ. ಮಗ ಡಿಗ್ರಿ ಮುಗಿಸಿ ಎಸ್ಟೇಟ್ ನೋಡ್ಕೊಳ್ಳಿ, ಮಗಳು PUC ಮುಗಿದ್ಮೇಲೆ ಮದುವೆ ಆಗಲಿ ಅಂತಿತ್ತು. ಆದರೆ ನಾನು ಪ್ರಗತಿ, ಆದರ್ಶ, ಅದು ಇದು ಅಂತ ಅವ್ರ ಆಸೆ ಯಾವುದಕ್ಕೂ ನಾನು ಬೆಲೆ ಕೊಡಲಿಲ್ಲ. ಗಂಡನ್ನ ಅಂಕೆಯಲ್ಲಿಟ್ಕೊಂಡು ಮಕ್ಕಳನ್ನ ನನ್ನಂತೆ ಬೆಳೆಸ್ದೆ. ಮಕ್ಕಳು ಬೆಳೆದು ದೊಡ್ಡವರಾದರು, ಓದಿದ್ರು. ಮಗಳು ಡಾಕ್ಟರ್ ಆದ್ಲು, ಮಗ ಇಂಜಿನಿಯರ್ ಆದ. ಆದರೆ ಏನು ಪ್ರಯೋಜನ? ಇಬ್ರು ಹೈಯರ್ ಸ್ಟಡೀಸ್ಗೆ ಅಂತ ಲಂಡನ್ಗೆ ಹೋದ್ರು. ಅದು ಇವ್ರಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಮಕ್ಕಳು ಮನೆಯಿಂದ ದೂರ ಹೋದ್ಮೇಲೆ ಮಾತು ಕಮ್ಮಿ ಮಾಡಿದ್ರು. ವರ್ಷಗಳು ಕಳೀತಾ ಕಳೀತಾ ಮುಂಚಿನ ಲವಲವಿಕೆನೂ ಮಾಯ ಆಗೋಯ್ತು. ಮಕ್ಕಳು ಫಾರಿನಲ್ಲಿದ್ದಾರೆ ಅಂತ ತುಂಬ ಹೆಮ್ಮೆ ಪಡ್ತಿದ್ದೆ. ಆದರೆ ಎಷ್ಟು ದಿವಸ? 1 ವರ್ಷ, 2 ವರ್ಷ. ಆಮೇಲೆ ಅವರಿಂದ ಪತ್ರ ಬರೋದು ಕಡಿಮೆ ಆಗೋಯ್ತು. ವಾಪಸ್ ಬನ್ನಿ ಅಂತ ಪತ್ರ ಬರೆದ್ರೆ, ನಾವಲ್ಲೇ ಸೆಟ್ಲ್ ಆಗ್ತೀವಿ, ಬೇಕಾದ್ರೆ ನೀವೇ ಬನ್ನಿ ಅಂತ ಫೋನ್ ಮಾಡಿದ್ರು. ಈ ನೆಲ, ಜಲ, ಭಾಷೆ, ದೇಶ ಅಂದ್ಬಿಟ್ಟು ಹೇಗೆ ಲಂಡನ್ಗೆ ಹೋಗ್ಲಿ ಅಂತ ಕೊರಗ್ತಾ ಇದ್ರು. ಆ ಕೊರಗು ಅವ್ರ ಮಕ್ಕಳ ಮನಸ್ಸನ್ನು ಕರಗಿಸಲೇ ಇಲ್ಲ. ಆ ನೋವೇ ಅವ್ರನ್ನ ನುಂಗಾಕ್ಬಿಡ್ತು. ತಂದೆಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಫೋನ್ ಮಾಡಿದಾಗ ಇಬ್ಬರಲ್ಲಿ ಒಬ್ಬರು ಬರಲಿಲ್ಲ. ನಾನು ಫೋನ್ ಮಾಡಿದಾಗ ಮಗ ಏನಂದ ಗೊತ್ತಾ? ಒಳ್ಳೆ ಡಾಕ್ಟರ್ ಹತ್ರ ಟ್ರೀಟ್ ಮಾಡಿಸು, ದುಡ್ಡು ಕಳಿಸ್ತೀನಿ, ನಾನು ಬರೋಕ್ಕಾಗಲ್ಲ ಅಂತ. ಆದರೆ ಇವರಿಗೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಬೇಕಾಗಿರಲಿಲ್ಲ, ಮಗಳು ಬೇಕಾಗಿತ್ತು. ಮಕ್ಕಳಿಗೆ ಅವ್ರ ಸ್ಟೇಟಸ್ಸು, ದುಡಿಮೆನೇ ಹೆಚ್ಚಾಯಿತು. ನನ್ನ ಅತಿಯಾದ ಪುತ್ರ ವಾತ್ಸಲ್ಯದಿಂದ ನನ್ನ ಗಂಡನ ನನ್ನ ಬಲೆ ತಗೊಂಡ್ಬಿಟ್ಟೆ. ಅಳ್ಬೇಡಿಮ್ಮ, ಅಟ್ಲೀಸ್ಟ್ ಹೀಗಾದ್ಮೇಲಾದ್ರೂ ಹೇಳ್ಬೋದಾಗುತ್ತಲ್ಲ. ತಂದೆ ಜೀವಂತವಾಗಿರುವಾಗಲೇ ಬರದೇ ಇರೋ ಮಕ್ಕಳು ಸತ್ತ ಮೇಲೆ ಬಂದ್ರೆಷ್ಟು ಬಿಟ್ರೆಷ್ಟು. ಸತ್ತ ಹೆಣಕ್ಕೆ ಕೊಳ್ಳಿ ಇಡೋಕೆ ಮಕ್ಕಳೇ ಆಗಬೇಕು ಅಂತಿಲ್ಲ. ಪ್ರೀತಿಸಿದವರು ಆತ್ಮೀಯರಾದ್ರೆ ಸಾಕು ಅಂತ ಅವರೇ ಹೇಳ್ತಾ ಇದ್ರು. ಅವ್ರ ಅಂತ್ಯನೂ ಅದಕ್ಕೆ ಹೊರತಾಗಿರ್ಲಿಲ್ಲ.
ಜಬರ ಸಮಾಧಾನ ಮಾಡ್ಕೊ. ಈಗ ಅಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಹೀಗಾದ್ರೆ ಅಪ್ಪ ವಾಪಸ್ ಬರ್ತಾರಾ? ಆಯ್ತು, ಸುಮ್ಮನಿರು, ಸಮಾಧಾನ ಮಾಡ್ಕೊ. ಸೈಕ್ಲಿ ಇಲ್ಲ, ಸೈಕ್ಲಿ. ಹೆತ್ತ ಮಕ್ಕಳಿಗೆ ನಾವು ಬೇಕಾಗಿಲ್ಲ. ಕಟ್ಕೊಂಡವರು ದೇವ್ರ ಪಾದ ಸೇರಿದ್ರು. ಇನ್ನು ನಾನು ಯಾರಿಗೋಸ್ಕರ ಬದುಕಲಿ? ನನಗೆ ಯಾರಿದ್ದಾರೆ? ನಾನಿದ್ದೀನಮ್ಮ, ನಿಮ್ಮ ಮಗಳು. ಅಮ್ಮ ಅಂತ ಪುಟ್ಟ ಕೈ ಎತ್ಕೊಂಡು ನಿಂತಾಗ ಯಾವಳೆ ನಿಮ್ಮಮ್ಮ ಅಂತ ದೂರ ತಳ್ತೋಳು ನಾನು. ನಿನ್ನ ಮಗಳಾಗಿ ಪಡೆಯೋ ಭಾಗ್ಯ ನಾನು ಪಡ್ಕೊಂಬಂದಿಲ್ಲಮ್ಮ, ಪಡ್ಕೊಂಬಂದಿಲ್ಲ. ಹಾಗೆ ಹೇಳ್ಬೇಡಿಮ್ಮ. ಹಿರಿಯರು ಕಿರಿಯರಿಗೆ ಏನೇ ಹೇಳಿದ್ರು ಅದು ವರಾನೆ. ಈಗ ತಾನೇ ನಾನು ಅಪ್ಪನ ಕಳ್ಕೊಂಡಿದ್ದೀನಿ. ಇನ್ನು ಈ ಅಮ್ಮನ ಕಳ್ಕೊಳಕ್ ನಾನು ಇಷ್ಟಪಡಲ್ಲ. ನನಗೆ ನೀನು ಬೇಕು. ನಾನು ಪಾಪಿ ನಮ್ಮ, ನಾನು ಪಾಪಿ. ಯಾರು ಪಾಪಿಗಳಲ್ಲ. ನಮ್ಮ ತಾತ ಏನು ಹೇಳ್ತಾರೆ ಗೊತ್ತಾ? ಸುಖ ದುಃಖ, ನೋವು ನಲಿವು, ಸೋಲು ಗೆಲುವು ಇದೆಲ್ಲ ಪೂರ್ವ ನಿರ್ಧಾರಿತ. ಇದಕ್ಕಾಗಿ ದುಃಖ ಪಡಬೇಕಾಗಿಲ್ಲ. ಹಿಂದಿಂದೆಲ್ಲ ಮರೆತು ಮುಂದೆ ಹೋಗಬೇಕು. ಈಗಲಾದರೂ ನೀವು ಸಮಾಧಾನ ತಂದ್ಕೊಳ್ಳೇಬೇಕು. ಅಮ್ಮ, ಏನು ನಾಳೆ ವಾಪಸ್ ಊರಿಗೆ ಹೋಗಬೇಕು. ಸರಿ, ನಾನು ಇಲ್ಲೇ ಇರು ಅಂತ ಹೇಳೋಕ್ಕಾಗತ್ತಾ? ಜೊತೆಗೆ ನೀವು ಬರಬೇಕು. ನಾನಾ? ಎಲ್ಲಿಗೆ? ನನ್ನ ಜೊತೆಯಲ್ಲಿ ನಮ್ಮ ಮನೆಗೆ. ಅಲ್ಲಿಗೆ ಬಂದು ನಾನೇನು ಮಾಡಬೇಕಾಗಿದೆ? ಸ್ಥಳ ಬದಲಾವಣೆ ಆದರೆ ಒಳ್ಳೆಯದು. ಇಲ್ದಿದ್ರೆ ಹಗಲು ರಾತ್ರಿ ಡ್ಯಾಡಿನ ನೆನಪು ಮಾಡ್ಕೊಂಡು ಕೊರಗ್ತಾ ಇರ್ತೀರಾ. ಈಗ ನನ್ನ ಮಿಕ್ಕಿರೋದು ಅದೊಂದೇ, ಅವ್ರ ನೆನಪು. ಹಾಗಲ್ಲಮ್ಮ, ಹೀಗೆ ಕೊರಗ್ತಾ ಇದ್ರೆ ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆದಷ್ಟು ಬೇಗ ಅವ್ರ ಪಾದ ಸೇರ್ಕೊಂಡ್ರೆ ನಂಗೆ ಅಷ್ಟು ಸಾಕು. ಅಮ್ಮ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಪ್ಲೀಸ್. ನನಗೋಸ್ಕರ ನೀನು ಯಾಕೆ ಪ್ರಾಣ ಬಿಡ್ತೀಯ? ಅಮ್ಮ, ಬೇರೆಯವ್ರು ನಿಮ್ಮ ಮೇಲಿಟ್ಟಿರೋ ಪ್ರೀತಿ, ವಿಶ್ವಾಸ, ಅಭಿಮಾನನ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಸಲ ನಮಗೋಸ್ಕರ ನಾವು ಬದುಕದೆ ಹೋದರೂ ಬೇರೆಯವ್ರಿಗೋಸ್ಕರ ಬದುಕಬೇಕು. ನೋಡಿ, ನೀವು ನನ್ನ ಮಾತು ತೆಗೆದು ಹಾಕೋ ಹಾಗಿಲ್ಲ. ನೀವು ನನ್ನ ಜೊತೆ ಬರ್ತಿದ್ದೀರಾ ಅಷ್ಟೇ. ಅಲ್ಲಿಗೆ ಬಂದು ಅದು ಅನಾಥಾಶ್ರಮದಲ್ಲಿ? ಆಶ್ರಮ ಅಲ್ಲಮ್ಮ, ಅದು ಒಂದು ದೇವಾಲಯ. ಅಲ್ಲಿನ ದೇವರು ನಮ್ಮ ತಾತ. ಅದೊಂದು ಪುಟ್ಟ ಮನೆ, 4 ಮಕ್ಕಳಿರೋ ಒಂದು ಮನೆ. ನೀವು ನನ್ನ ಜೊತೆಗೆ ಬಂದರೆ ತಾತನಿಗೆ ತುಂಬ ಸಂತೋಷ ಆಗುತ್ತೆ. ಆಗಾಗ ಡ್ಯಾಡಿನೂ ಅಲ್ಲಿಗೆ ಬರ್ತಿದ್ರು ಅನ್ನೋ ವಿಷಯ ನಿಮಗೆ ಗೊತ್ತೇ ಇದೆ. ಅವ್ರಿಗೆ ಮಕ್ಕಳಿಗಿಂತಲೂ ಹೆಚ್ಚಾಗಿ ನಿನ್ನ ಮೇಲೆ ಮಮತೆ ಇತ್ತು. ನೀನಾದರೂ ಹತ್ರ ಇದ್ದಿದ್ರೆ ಬದುಕಿರೋರೇನು. ನೀನು ಹೋಗು ಅಂತೀಯಾ?
ಆಹಾ, ನಿನ್ನನ್ನು ಬಿಟ್ಟು ಹೋಗಲ್ಲ. ಅಮ್ಮನ ಜೊತೆ ನೀನು ಬರ್ತೀಯ. ನಾನು ಈ ಮನೆ ಬಿಟ್ಟು ಬರಬೇಕಾದ್ರೆ ಈ ಮನೆ ಎಸ್ಟೇಟ್ ಜವಾಬ್ದಾರಿನೆಲ್ಲ ಯಾರಿಗಾದ್ರೂ ವಹಿಸ್ಬಿಟ್ಟು ಬರಬೇಕು. ಅಮ್ಮ, ನಾನು ಎಸ್ಟೇಟ್ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ. ತಿಂಗಳಲ್ಲ, 2 ತಿಂಗಳಾದರೂ ಅಲ್ಲೇ ಇರಲಿ, ಪರವಾಗಿಲ್ಲ ಅಂತ ಹೇಳಿದ್ದಾರೆ. ನನಗನ್ಸುತ್ತೆ ನೀವು ನಮ್ಮ ಜೊತೆ ಪರ್ಮನೆಂಟ್ ಆಗಿದ್ದರೆ ಒಳ್ಳೇದು ಅಂತ. ನಾನು ಈ ಮನೆ ಬಿಟ್ಟು ಹೆಚ್ಚು ದಿವಸ ಇರೋಕ್ಕಾಗಲ್ಲ. ಇರ್ತೀನಿ ಅಂದರೂ ಇವ್ರ ನೆನಪು ನನ್ನ ಎಳ್ಕೊಂಡು ಬಂದ್ಬಿಡುತ್ತೆ. ಸರಿ, ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡಿದ್ರೆ ಆಯಿತು. ನಾಳೆ ನನ್ನ ಜೊತೆ ಹೊರಡೋಕ್ಕೆ ತಯಾರಿಯಾಗಿ. ನೀನು ಈಗಾಗಲೇ ಲಗೇಜ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ಯಾ? ಅಮ್ಮನ ಲಗೇಜು ರೆಡಿ ಮಾಡಿದ್ಯಾ ಇಲ್ವಾ? ಹಾಗಾದ್ರೆ ಹೋಗಿ ರೆಡಿ ಮಾಡು. ನಾಳೆ ಎಲ್ಲರೂ ಒಟ್ಟಿಗೆ ಹೋಗೋಣ. ತಾತ, ಕಾಫಿ. ಸಕ್ಕರೆ ಹಾಕಿದಿ ತಾನೆ? ಕಾಫಿಗೆ ಸಕ್ಕರೆ ಹಾಕಬೇಡ ಅಂತ ಅಕ್ಕಮ್ಮ ಹೇಳೋಗಿದ್ದಾಳೆ. ನಿಮಗೆ ಗೊತ್ತಲ್ಲ ತಾತ? ಅಕ್ಕಮ್ಮ ಇಲ್ವಲ್ಲ, ಅವಳಿಗೆ ಹೇಗೆ ಗೊತ್ತಾಗತ್ತೆ? ಅಕ್ಕಮ್ಮ ಬಂದ್ಮೇಲೆ ಕೇಳ್ತಾಳೆ ತಾತ. ಕೇಳಿದ್ರೆ ಸಕ್ಕರೆ ಹಾಕ್ಲಿಲ್ಲ ಅಂತ ಹೇಳು. ಕೊಟ್ಟಿದ್ದಕ್ಕೆ ಸಾಕ್ಷಿ ಇರುತ್ತಲ್ಲ ತಾತ. ಏನ್ ಸಾಕ್ಷಿ ಇರುತ್ತೆ ನಿನ್ ತಲೆ? ಮಕ್ಕಳು ಇಲ್ಲ, ಯಾರು ಇಲ್ಲ. ಹಾಕೊಂಬಾರಪ್ಪ. ಆರೋಗ್ಯ ಕೆಟ್ಟರೆ ಗೊತ್ತಾಗೋಗುತ್ತಲ್ಲ ತಾತ. ಏನಿಲ್ಲ ಕಣೋ, ಒಳ್ಳೆ ಕಲ್ಗುಂಡಾಗಿದ್ದೀನಿ. ಇಲ್ಲ, ನನ್ನ ಮನೆ ಒಳಗೆ ನಾನೇ ಅನಾಥನಾಗ್ಬಿಟ್ಟೆ. ನನ್ನ ಮಾತು ಯಾರೂ ಕೇಳಲ್ಲ. ತಾತ, ಪ್ರಾಣ ಬೇಕಾದ್ರೆ ಕೇಳಿ ಕೊಡ್ತೀನಿ, ಆದರೆ ಕಾಫಿಗೆ ಸಕ್ಕರೆ ಮಾತ್ರ ಹಾಕಲ್ಲ. ಆಯ್ತು, ಅದೇನು ತಂದಿದ್ದೀವಿ ಕೊಡಪ್ಪ. ಜುಲಪ್ಪ, ಯಾಕೋ ಕೆಳಗೆ ಕೂತ್ಕೊಂಡೆ? ಅನಾಥ ಅಂತ ಹೇಳಿದ್ರಲ್ಲ ತಾತ, ನಮ್ಮಂಥ ಅನಾಥರಿಗೆ ನೀವೇ ಆಶ್ರಯದಾತರು. ನೀವೇ ಹೀಗೆ ಅಂದುಬಿಟ್ರೆ ನಾವೇನು ಅಂದ್ಕೋಬೇಕು? ಅಯ್ಯೋ ಹುಚ್ಚಪ್ಪ, ತಮಾಷೆಗಂದೆ ಕಣ. ನೀವು ಯಾರು ಅನಾಥರಲ್ಲ ಅಂತ ಇಷ್ಟು ದಿನದಿಂದ ಹೇಳ್ತಿದ್ರು, ನೀವು ಅರ್ಥನೇ ಮಾಡ್ಕೊಳ್ಳೋಲ್ವಲ್ಲ. ಅಲ್ಲ, ಈ ಮನೆ ಇಷ್ಟೊಂದು ಆಸ್ತಿ ಹಣ ಎಲ್ಲ ಇರ್ಬೇಕಾರೆ ನೀವು ಅನಾಥರು ಹೇಗೋ ಆಗ್ತೀರಿ? ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನೆಲ್ಲ ಕಾಪಾಡೋದಕ್ಕೆ ಅವನೊಬ್ಬ ಇದಾನಲ್ಲೋ. ಹೋಗು, ಅಡುಗೆ ಮಾಡೋ ಹೋಗು. ಜುಲಪ್ಪ, ಸ್ಪೆಷಲ್ಲಾಗಿ ಇವತ್ತು ಏನಾರು ಒಂದು ಮಾಡ. ನಾನು ತಿನ್ನಕ್ಕಲ್ಲಪ್ಪ, ಮಕ್ಕಳಿಗೆ, ಅಪ್ಪನಿಗೆ, ನಿನಗೆ. ಹೋಗು. ತಾತ, ಅಮ್ಮನ ಕರ್ಕೊಂಬಂದಿದ್ವಿ. ಏನಮ್ಮ ಅವಿನಾಶ್? ನಾನು ಹೋಗಕ್ಕೆ ಮುಂಚೆನೆ ಕ್ರಿಯಾಕರ್ಮ ಎಲ್ಲ ಮುಗ್ದಿತ್ತು. ಜಾಗ ಬದಲಾಗ್ಲಿ ಅಂತ ಅಮ್ಮನ ಇಲ್ಲಿ ಕರ್ಕೊಂಬಂದೆ. ಒಳ್ಳೆ ಕೆಲಸ ಮಾಡ್ತೀಯಮ್ಮ. ತಾತ, ಇವನು ಸೈಕ್ಲಿ, ಪಾಪ ಮೂಗ. ಚಿಕ್ಕ ವಯಸ್ಸಿಂದನೂ, ಅಂದರೆ ಡ್ಯಾಡಿ ತಂದೆ ಕಾಲದಿಂದನೂ ಎಸ್ಟೇಟ್ನಲ್ಲೇ ಇದ್ದಾನೆ. ನೀನು ಇಲ್ಲಿಗೆ ಬಂದು ಒಳ್ಳೆ ಕೆಲಸ ಮಾಡ್ತೀಯಮ್ಮ. ಮಕ್ಕಳ ಜೊತೆಗಿದ್ರೆ ನೋವೆಲ್ಲ ಮರೆತು ಹೋಗುತ್ತೆ. ಇವಳ ಜೊತೆ ಬರೋ ಯೋಗ್ಯತೆ ನನಗಿಲ್ಲ. ಅಮ್ಮ,
ಆದ್ರೂ ಅದೆಲ್ಲ ಹಿಂದೆ ಕತೆ, ಮುಗಿದು ಹೋದ ಕತೆ, ಮರ್ತು ಬಿಡೋಣ. ಮುಂದೆ ಆಗ್ಬೇಕಾದನ್ನ ಆಲೋಚನೆ ಮಾಡೋಣ. ಅವಿನಾಶ್ ತುಂಬ ಒಳ್ಳೆ ಮನುಷ್ಯ. ಅವನು ಇರೋದು ವಿಧಿಗಿಚ್ಛೆ ಇಲ್ಲದೆ ಕರೆಸ್ಕೊಂಡ್ಬಿಡ್ತು. ಅದಕ್ಕೋಸ್ಕರವಾಗಿ ಇರೋರು ದುಃಖ ಪಡಬೇಕಾದಿಲ್ಲ. ಅಪ್ಪಣ್ಣ, ಇವ್ರನ್ನೆಲ್ಲ ಹೊರಗಡೆ ಕರ್ಕೊಂಡು ಬನ್ನಿ ಬಾ ಸೈಕ್ಲಿ. ಇವರಪ್ಪ, ಗೆಸ್ಟ್ಗಳು ಬಂದಾರೆ, ಬೇಗ ಅಡುಗೆ ಮಾಡೋಗೋ. ಏನು ಇಲ್ಲೇ ನಿಂತಿಯಾರೆ? ಅಮ್ಮ ತಗೊಳ್ಳಿ ಸೈಕ್ಲಿ. ಅಕ್ಕ, ಯಾರು ಇಬ್ರು ನಮ್ಮಮ್ಮ. ನಿಮ್ಗೆ ಅಮ್ಮ ಆದ್ರೆ ನಮ್ಗೇನಾಗ್ಬೇಕು? ಅಕ್ಕನ ಅಮ್ಮ ಆದ್ರೆ ನಮಗೂ ಅಮ್ಮನೇ. ಹೌದು, ಅಕ್ಕನ್ಗೆ ಅಮ್ಮ ಇರೋದು ನಮ್ಗೆ ಗೊತ್ತೇ ಇರ್ಲಿಲ್ಲ. ನಿಮ್ಗೆ ಅಮ್ಮ ಇದಾರಂತ ನಮ್ಗೆ ಯಾಕೆ ಹೇಳಿರ್ಲಿಲ್ಲ? ಹೇಳೋ ಅಂತ ಸಂದರ್ಭ ಬಂದಿರ್ಲಿಲ್ಲ, ಅದಕ್ಕೆ ಹೇಳಿಲ್ಲ. ಅಕ್ಕ, ನೀನ್ ಯಾರು? ಜವರಯ್ಯ ಅಂತ, ಇನ್ಮೇಲೆ ಇಲ್ಲೇ ಇರ್ತಾನೆ. ನಾವ್ ಇವ್ರನ್ನ ಏನಂತ ಕರಿಬೇಕು? ಸೈಕ್ಲಿ. ಹೆಸರು ವಿಚಿತ್ರವಾಗಿದ್ಯಲ್ಲ. ಬರೀ ಹೆಸರೇ ಅಲ್ಲ, ಮನುಷ್ಯನು ವಿಚಿತ್ರ. ಮಾತು ಬರಲ್ಲ, ಹಾಡು ಹೇಳೋ ಹುಚ್ಚು, ಸೈಕಲ್ ಹುಚ್ಚು, ತುಳಿಯಕ್ ಬರಲ್ಲ. ಅದಕ್ಕೆ ನಾವು ಚಿಕ್ಕ ವಯಸ್ಸಿಂದಾನು ಅವನನ್ನ ಸೈಕ್ಲಿ ಅಂತ ಕರಿತೀವಿ. ನೀವು ಹಾಗೆ ಕರೀರಿ. ಇಷ್ಟ ದಿನ ನಮ್ಗೆ ಅಮ್ಮ ಇರ್ಲಿಲ್ಲ, ನಿಮ್ಮನ್ನ ಅಮ್ಮ ಅಂತ ಕರೀಲ್ಲ? ಕರಿಯಪ್ಪ.